ಕನಕೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಬೆಳಕಿನ ಚಿತ್ತಾರದ ಮಧ್ಯೆ ರಂಗು ರಂಗಿನ ಕನಕೋತ್ಸವ, ಕಲರ್ಫುಲ್ ಸುಂದರಿಯರ ಲಕಲಕ ಡ್ಯಾನ್ಸು, ಮಂಗ್ಲಿ ವಾಯ್ಸು, ಗಿಲ್ಲಿ ತರ್ಲೆ. ಅಬ್ಬಬ್ಬ, ಕನಕೋತ್ಸವ ನೋಡೋದೇ ಕಣ್ಣಿಗೆ ಹಬ್ಬ. ಇಂಟ್ರೆಸ್ಟಿಂಗ್ ಅಂದ್ರೆ ಅನುಶ್ರೀ ಕಾಲಿಗೆ ಬಿದ್ದ ಗಿಲ್ಲಿ ಇವರೇ ನನ್ನ ಗಾಡ್ ಮದರ್ ಅಂದಿದ್ದಾರೆ. ಮತ್ತೊಂದ್ ಕಡೆ ಬದುಕಿದು ಜಟ್ಕಾ ಬಂಡಿ ಅಂತ ಮಂಗ್ಲಿ ಕನ್ನಡದ ಪ್ರೇಮ ತೋರಿದ್ದಾರೆ. ಶಿವಣ್ಣ ರಚಿತಾ ಮಸ್ತ್ ಸ್ಟೆಪ್ಸ್ ಹೇಗಿತ್ತು ಅಂತೀರಾ? ನೀವೇ ನೋಡಿ. ಸಂಭ್ರಮ, ಅದ್ಭುತ, ಅಮೋಘ ವೈಭವ, ಕಲರ್ಫುಲ್ ತಾರಿಯರ ರಂಗುರಂಗಿನ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಒಂದ್ ಕಡೆಯಾದ್ರೆ, ಬಿಗ್ ಬಾಸ್ ಪಳಾರ್ ಗಿಲ್ಲಿ, ಅನುಶ್ರೀ ತರ್ಲೆಗಳು ಇನ್ನಷ್ಟು. ಕನಕೋತ್ಸವದಲ್ಲಿ ಸಿನಿ ಪ್ರೇಮಿಗಳು ಅಕ್ಷರಶಃ ಬಿಂದೆತ್ತಿದ್ದಾರೆ. ಕನಕೋತ್ಸವದಲ್ಲಿ ಅನುಶ್ರೀ ಕಾಲಿಗೆ ಬಿದ್ದು ಗಾಡ್ ಮದರ್ ಎಂದ ಗಿಲ್ಲಿ. ಎಲ್ಲರೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದ್ರೂ ಅವ್ರೆ ಅಂದ್ರೆ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ಕನಕಪುರ ನಮಸ್ಕಾರ. ಹಾಡು, ಸಂಗೀತ, ನೃತ್ಯ, ಇದು ಡಿಕೆಶಿ ಭದ್ರಕೋಟೆ ಕನಕಪುರದ ವೈಭವ ಕನಕೋತ್ಸವ. ಡಿಕೆ ಶಿವಕುಮಾರ್ ಹುಟ್ಟಿದ ನಾಡು ಕನಕಪುರದಲ್ಲಿ ಎಲ್ಲೆಲ್ಲೂ ಕನಕೋತ್ಸವದ ಕಂಪು ಹರಡಿದೆ. ಡಿಕೆ ಬ್ರದರ್ಸ್ ಸಂಭ್ರಮಕ್ಕೆ ತಾರಿಯರು ಸಾಥ್ ಕೊಟ್ಟಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಎಂಟ್ರಿಗೆ ಫ್ಯಾನ್ಸ್ ಅಕ್ಷರಶಃ ಫಿದಾ ಆಗಿದ್ದಾರೆ. ಸ್ವಾಗತಿಸಿ ದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ. ಗಿಲ್ಲಿ ಅನುಶ್ರೀ ಕಾಂಬಿನೇಷನ್ ಪ್ರೋಗ್ರಾಮ್ ಇದ್ರೆ ಅದು ಸೂಪರ್ ಹಿಟ್. ಇದೀಗ ಬಿಗ್ ಬಾಸ್ ಮುಗಿದ ಬಳಿಕ ಇದೇ ಮೊದಲ ಬಾರಿಗೆ ಇಬ್ಬರು ಒಂದಾಗಿದ್ರು. ಅನುಶ್ರೀ ಕಾಲಿಗೆ ಬಿದ್ದ ಗಿಲ್ಲಿ ಗಾಡ್ ಮದರ್ ಅಂತ ಕಾಲೆಳೆದಿದ್ದಾರೆ. ನೀವೆಲ್ಲರೂ ಗಿಲ್ಲಿನ ಗೆಲ್ಲಿ ಅಂತ ಹೇಳಿ ಇವತ್ತು ಬರೀ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿರುವಂತಹ ಗಿಲ್ಲಿ ಅವರು ಇಲ್ಲಿದ್ದಾರೆ. ಗಿಲ್ಲಿ, ಮೊದಲನೇದಾಗಿ ನಿಮ್ಮ ಅಭಿಮಾನಿಗಳ ಜೊತೆ ನಿಮ್ಮ ಮಾತು. ಎಲ್ಲ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ಅನುಶ್ರೀ ಅಕ್ಕ ಆ್ಯಂಕರಿಂಗ್ ಮಾಡ್ತಾರೆ ಇವತ್ತು ಒಂದೆರಡಕ್ಕೆ ಸಖತ್ ಖುಷಿ ಆಯ್ತು. ಯಾಕಂದ್ರೆ ನಾನು ಸ್ಟೇಜ್ ಮೇಲೆ ಹೋದ್ರೆ ಒಂಚೂರು ವೀಕು, ಅನುಶ್ರೀ ಅಕ್ಕನ ಜೊತೆ ಇದ್ರೆ ಸಖತ್ ಪೀಕು. ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ, ನನಗೆ ಗಾಡ್ ಮದರ್ ಯಾರಾದ್ರೂ ಅವ್ರೆ ಅಂದ್ರೆ ನಮ್ಮ ಅನುಶ್ರೀ ಅಕ್ಕ ಮಾತ್ರ. ನಾನು ಇಲ್ಲಿವರೆಗೂ ಬರೋಕ್ಕೆ ಅಂದರೆ ಇಲ್ಲಿ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕ್ಕೆ ಯಾರಾದರೂ ಮೊದಲು ನಾನು ಟಿ ವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ ಅಂತಂದರೆ ಅದು ನಮ್ಮ ಅನುಶ್ರೀ ಅಕ್ಕನೇ. ಯಾಕೆಂದ್ರೆ ಅವರು ಫಸ್ಟು ನನ್ನ ಕರೆದು ಮಾತಾಡಿಸಿ ಕಾಲು ಎಳೆದು ಕಾಮಿಡಿ ಮಾಡಿ ಎಲ್ಲನೂ ಮಾಡಿ ಇವತ್ತು ನಿಮ್ಮ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋರೆ. ಫಸ್ಟ್ನೇದಾಗಿ ಥ್ಯಾಂಕ್ಸ್ ಅಕ್ಕ. ಕಂಗ್ರ್ಯಾಚುಲೇಷನ್ಸ್ ಗಿಲ್ಲಿ. ಆದ್ರೂ ಒಂದು ಬೇಜಾರು ಏನಂದ್ರೆ ಅನುಶ್ರೀ ಅಕ್ಕ ಮದುವೆಗೆ ಕರೀಲ್ಲ ನಾನು, ಅದೇ ಸಖತ್ ಬೇಜಾರು ನನಗೆ. ಗಿಲ್ಲಿ, ನೀನು ಅಕ್ಕ ಅಂತ ಹೇಳೋದು ಸಖತ್ ಮಿಸ್ ಮಾಡ್ಕೊಂಡೆ ಗಿಲ್ಲಿ. ಬಟ್ ಒಂದು ವಿಷಯ, ಅಪ್ಪು ಸರ್ ಯಾವಾಗಲೂ ಒಂದು ಹಾಡಲ್ಲೇ ಹೇಳಿದ್ದಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದ ಗಿಲ್ಲಿ, ಆಮೇಲೆ ಅವ್ರು ಹಾಕಿರುವಂಥ ವೋಟ್ಗಳಿಂದ ಅಷ್ಟೊತ್ತಿಂದ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಫಸ್ಟು ಗಿಲ್ಲಿ ಸ್ಟೈಲಲ್ಲೇ ಒಂದು ಮಾತು.
ಹೀಗೆ ಖುಷಿಯಾಗಿದ್ದ ಗಿಲ್ಲಿ ಪುಟ್ಟ ಮಗುವಿನ ಅಭಿಮಾನಕ್ಕೆ ಅಕ್ಷರಶಃ ಕರಗಿ ಹೋಗಿದ್ರು. ಮಗುಗೆ ತುಂಬಾ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡೋಂತ ಒಂದು ಆಸೆ. ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ಇಲ್ಲಿದೆ ನೋಡು ಆ ಮಗು. ಮಗ ಚೆನ್ನಾಗಿದ್ಯಪ್ಪ. ಹಲೋ ಪಪ್ಪು, ನೋಡಿಲಿ ಊಟ ಮಾಡ್ದ? ಊಟ ಆಯ್ತಪ್ಪ? ಊಟ ಊಟ ಬರ್ತೀನಿ ಕಣಪ್ಪ, ಮನೆಗೆ ಬರ್ತೀನಿ ಅಮ್ಮ, ಬರ್ತೀನಿ ಮನೆಗೆ ಬರ್ತೀನಿ. ಮಗ ನೋಡಕ್ ಬರ್ತೀನಿ ಮನೆಗೆ. ಅವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ ಆ ತಾಯಿ. ಆ ಮಗುಗೆ ತುಂಬ ಹುಷಾರಿಲ್ಲ. ಬಟ್ ಆ ಹುಷಾರಿಲ್ದಿರೋ ಮಗುಗೂ ಕೂಡ ಗೊತ್ತಿರೋಂಥ ಒಂದು ಹೆಸರು ಈಗ ಅಂದರೆ ಅದು ಗಿಲ್ಲಿ. ಅದೇ ಅಲ್ವಕ್ಕ, ಈಗ ನನಗಿದೆಲ್ಲ ನೋಡ್ತಾ ಇದ್ರೆ ನಾನು ಜೋರಾಗಿ ಹತ್ಬಿಡುವ ಅನ್ಸುತ್ತೆ. ಎಳ ಬರೋದಿಲ್ಲ, ಅದೇ ಬೇಜಾರು ನನಗೆ. ಎಷ್ಟು ಅಳಬೇಕು ಅನ್ಕೊಂಡ್ರೆ ಅಳ ಬರೋದಿಲ್ಲ. ಗಿಲ್ಲಿಗಾಗಿ ಅಭಿಮಾನಿಗಳು ಕೊನೆಯವರೆಗೂ ಕಾದಿದ್ರು. ಆದ್ರೆ ಇದಕ್ಕೂ ಮೊದಲು ವಿಜಯ್ ಪ್ರಕಾಶ್ ಮಂಗ್ಲಿ ಸಂಗೀತದ ಅಲೆಯಲ್ಲಿ ಮಿಂದೆದ್ದಿದ್ರು. ಹಲೋ ಹಲೋ ನನ್ ಮನ್ಸು ಈಗ ಎಲ್ಲೋ ಅಂತ ಹಾಡು ಹಾಡಿದ ವಿಪಿ. ಬಳಿಕ ಅಪ್ಪು ಗೊಂಬೆ ಹೇಳುತ್ತೈತೆ ಕಂಠಕ್ಕೆ ದನಿಯಾಗಿದ್ರು. ಅಭಿಮಾನಿಗಳ ಇಷ್ಟದ ಅದೆಷ್ಟು ಹಾಡುಗಳನ್ನ ಹಾಡಿದ ವಿಜಯ್ ಗಾನ ವೈಭವಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ರು. ಇದಾದ ಬಳಿಕ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ದು, ಹಾಡಿನಲ್ಲೇ ಕನಕೋತ್ಸವದ ಕಿಚ್ಚು ಹೆಚ್ಚಿಸಿದ್ದು ತೆಲುಗು ಅಮ್ಮಾಯಿ ಮಂಗ್ಲಿ. ಯಾವನೋ ಇವನು ಗಿಲ್ಲಕ್ಕು ಅಂತ ಹಾಡಿದ ಮಂಗ್ಲಿ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಬದುಕಿದು ಜಟಕಾ ಬಂಡಿ ಹಾಡು ಕನ್ನಡಿಗರ ಮನಸ್ಸಿಗೆ ಮತ್ತಷ್ಟು ಹತ್ರ ಆಗಿತ್ತು. ಬದುಕಿದು ಜಟಕಾ ಬಂಡಿ, ಇದು ಎದೆಯೋಡಿಸುವ ಬಂಡಿ. ಬದುಕಿದು ಜಟಕಾ ಬಂಡಿ, ಎದೆಯೋಡಿಸುವ ಬಂಡಿ. ಬದುಕಿದು ಜಟಕಾ ಬಂಡಿ, ಇದು ಎದೆಯೋಡಿಸುವ ಬಂಡಿ. ಬದುಕಿದು ಜಟಕಾ ಬಂಡಿ, ಎದೆಯೋಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಡಿದ ಮಂಗ್ಲಿ ತನಿಗೆ ಕನಕೋತ್ಸವದ ಮೆರುಗು ಇನ್ನಷ್ಟು ಹೆಚ್ಚಾಗಿತ್ತು. ಮಂಗ್ಲಿ ಜೊತೆ ಗಾಯಕ ದರ್ಶನ್ ಜೊತೆಯಾಗಿದ್ರು. ಸಿಂಗರ್ಸ್ಗಳ ಮಸ್ತ್ ಮೇನಿಯಾ ಒಂದ್ ಕಡೆಯಾದ್ರೆ, ಕನಕೋತ್ಸವದ 3ನೇ ದಿನದ ಸಂಭ್ರಮದಲ್ಲಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಕುಣಿದು ಕುಪ್ಪಳಿಸಿದ್ರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೈಸೂರ ಮಲ್ಲಿಗೆಯ ಯವ್ವಾನ ನೀನೇನಾ ಅಂತ ಹಾಡಿ ಯುವಕರನ್ನ ನಾಚುವಂತೆ ಸ್ಟೆಪ್ಸ್ ಹಾಕಿದ್ದಾರೆ. ರಚಿತಾ ರಾಮ್ಗಿದು ಮೊದಲ ಕನಕೋತ್ಸವ. ಕಳೆದ ಬಾರಿ ಕರೆದಿದ್ರು ಬರೋದಕ್ಕೆ ಸಾಧ್ಯವಾಗದ ರಚ್ಚು ಈ ಬಾರಿ ಬಂದಿದ್ದಾರೆ. ಕನಕಪುರದ ಅಭಿಮಾನಿಗಳಿಗೋಸ್ಕರ ರಚಿತಾ ತಿತಿಲಿ ಹಾಡಿಗೆ ಸ್ಟೆಪ್ಸ್ ಹಾಕಿ ಕನಕಪುರದ ಹುಡುಗರ ಎದೆಯಲ್ಲಿ ಚಿಟ್ಟೆ ಬಿಟ್ಟಿದ್ದಾರೆ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಕುಣಿತಾ ಇದ್ದ ರಚ್ಚುಗೆ ಸೀರೆಯಲ್ಲಿ ಹುಡುಗಿರ್ನ ನೋಡ್ಲೇಬಾರ್ದು ಅಂತ ಹುಡುಗರು ಹಾಡಿದ್ದಾರೆ. ಇನ್ನು ಕನಕೋತ್ಸವದಲ್ಲಿ ಗಮನ ಸೆಳೆದಿದ್ದು ಶಿವಣ್ಣನ ಹಾಡು. ಮೈಸೂರ ಮಲ್ಲಿಗೆಯ ಲವರ್ ನೀನೇನಾ ಅಂತ ಬಿಂದ ಸ್ಟೆಪ್ ಹಾಕಿ ಯುವಕರನ್ನ ನಾಚುವಂತೆ ಕುಣಿದು ಕುಪ್ಪಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ನಡುವಿನ ಬಾಂಧವ್ಯ ನೆನೆದ ಶಿವಣ್ಣ ಕನಕೋತ್ಸವಕ್ಕೆ ಬ್ರಾಂಡ್ ಅಂಬಾಸಿಡರ್ ನಾನೇ ಅಂದಿದ್ದಾರೆ. ಕನಕೋತ್ಸವ ಏನು ಬ್ರ್ಯಾಂಡ್ ಆಗಿದೆಯೋ ಅದು ಬ್ರ್ಯಾಂಡ್ ಅಂದ್ರೆ ನಾನು ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ನಾನು ಅವಾಗ ಬರ್ತಾ ಇದ್ದೀನಿ. ಕನಕೋತ್ಸವದಲ್ಲಿ ಗಿಲ್ಲಿ ಮಂಗ್ಲಿ ಮಾತ್ರವಲ್ಲ, ಕಿರುತೆರೆ ಸುಂದರಿಯರಾದ ಮೇಘಾ ಶೆಟ್ಟಿ, ಸಾನಿಯಾ ಡಾನ್ಸ್ಗೂ ಫ್ಯಾನ್ಸ್ ಫಿದಾ ಆಗಿದ್ರು. ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೀವೇ ನೋಡ್ಕೊಂಡು ಬನ್ನಿ. ಗಿಲ್ಲಿ ಮಂಗ್ಲಿ ವೈಭವ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಅದ್ದೂರಿಯಾಗಿ ನಡೆದಿದೆ.
ಕನಕೋತ್ಸವ ಅಂದ್ರೇನೆ ಹಬ್ಬ, ನಟ ನಟಿಯರ ಸರಿಗಮ, ಮನಸೂರೆಗೊಳಿಸುವ ಸಂಗೀತ ಸುದೆ ನಿಜಕ್ಕೂ ಅದ್ಭುತ. ಅದರಲ್ಲೂ ಜಸ್ಕರನ್, ಜೇನ ದನಿಯೋಳೆ ಮತ್ತು ಜಗವೇ ನೀನು ಗೆಳತಿಯೇ ಹಾಡಿಗೆ ಕನಕಪುರದ ಮಂದಿ ಅಕ್ಷರಶಃ ಕಳೆದೇ ಹೋಗಿದ್ರು. ಇನ್ನು ಕನಕೋತ್ಸವದಲ್ಲಿ ಮೈ ಚಳಿ ಬಿಟ್ಟು ಕುಣಿದು ಕಾರ್ಯಕ್ರಮದ ಕಿಚ್ಚನ್ನು ಮತ್ತಷ್ಟು ಹೆಚ್ಚಿಸಿದ್ದು ಜೊತೆಯಲ್ಲಿ ಮೇಘಾ ಶೆಟ್ಟಿ. ಮೇಘಾ ಶೆಟ್ಟಿ ಡ್ಯಾನ್ಸ್ ಒಂದ್ ಕಡೆ ಆದ್ರೆ ಬಿಗ್ ಬಾಸ್ ಸಾನಿಯಾ ಮೇ ಮೆಂಟಲ್ ಹೋ ಜಾವ ಮಸ್ತ್ ಸ್ಟೆಪ್ಸ್ಗೆ ಫ್ಯಾನ್ಸ್ ಫಿದಾ ಆಗಿದ್ರು. ಕನಕೋತ್ಸವ ಅಂದ್ರೆ ರಂಗುರಂಗಿನ ಹಬ್ಬ. ಅದರಲ್ಲೂ ತಾರೆಯರ ಮಸ್ತ್ ಡ್ಯಾನ್ಸ್, ಗಾಯಕರ ಹಾಡುಗಳು ಕನಕಪುರ ಜನತೆಗೆ ಮನರಂಜನೆಯ ರಸದೌತಣವನ್ನೇ ಬಡಿಸ್ತಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.